ಸರ್ವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರೇ, ಎಲ್ಲರಿಗೂ ಕೂಡ ಶುಭ ಮುಂಜಾನೆಯ ಶುಭಾಶಯಗಳು. ಈ ಶುಭ ಮುಂಜಾನೆ ರಾಷ್ಟ್ರೋತ್ಥಾನ ಪರಿಷತ್ ಬೆಂಗಳೂರು, ಪ್ರಶಿಕ್ಷಣ ಭಾರತಿ ಉತ್ತರ ಕನ್ನಡ ಜಿಲ್ಲೆ ಹಾಗೂ ನಮ್ಮ SBM ಪದವಿ ಮಹಾವಿದ್ಯಾಲಯ ಇದರ ವಿದ್ಯಾರ್ಥಿ ಒಕ್ಕೂಟ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇಂಥದ್ದೊಂದು ವಿನೂತನವಾದಂತಹ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನು ಇವತ್ತಿನ ತರಗತಿಗಳನ್ನು ಕೂಡ 45 ನಿಮಿಷಕ್ಕೆ ಇಳಿಸಿ ಈ 2-3 ತಾಸುಗಳಲ್ಲಿ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದೇನೆ. ನಮ್ಮ ಅಭಿಷೇಕ್ ಅವರು ಕಳೆದ ವಾರದಲ್ಲಿ ನಮ್ಮ ಕಾಲೇಜಿಗೆ ಬಂದು ಅವರು ಪ್ರಶಿಕ್ಷಣ ಭಾರತಿ ಇದರ ಉತ್ತರ ಕನ್ನಡ ಜಿಲ್ಲೆಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತರು ಬಂದು ಇಂಥದ್ದೊಂದು ಕಾರ್ಯಕ್ರಮ ರಾಷ್ಟ್ರೋತ್ಥಾನ 60ರ ದಶಕದ ಸಂಭ್ರಮದಲ್ಲಿದೆ. ಆ 60ರ ದಶಕದ ಸಂಭ್ರಮಾಚರಣೆಯನ್ನ ತಮ್ಮ ಕಾಲೇಜಿನಲ್ಲಿ ಮಾಡಬೇಕು ಅನ್ನೋದಾಗಿ ನಮ್ಮ ಬಯಸ್ತಾ ಇದ್ದೇವೆ ಅಂತ ಹೇಳಿದ್ರು. ನಮ್ಮ ಘನ ಅಧ್ಯಕ್ಷರು ಕೂಡ ಅದಕ್ಕೆ ಸಮ್ಮತ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಇಂಥದ್ದೊಂದು ವಿನೂತನವಾದ ಕಾರ್ಯಕ್ರಮನ ಇವತ್ತು ಈ ಮಹಾವಿದ್ಯಾಲಯ ವೇದಿಕೆಯಲ್ಲಿ ಸಂಘಟಿಸುವಂತ ಸೌಭಾಗ್ಯ ನಮಗೆ ಒದಗಿ ಬಂತು. ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೋತ್ಥಾನ ಪರಿಷತ್ ಬೆಂಗಳೂರು ಇದು ನಮಗೆ ಆಶ್ರಯ ನೀಡಿದೆ. ರಾಷ್ಟ್ರೋತ್ಥಾನ ಶಿಕ್ಷಣ ಪರಿಷತ್ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಶಿಕ್ಷಣ ಮೌಲ್ಯಯುತವಾದಂತಹ ಶಿಕ್ಷಣವನ್ನ ನೀಡುವಲ್ಲಿ ಮಂಚೂಣಿಯಲ್ಲಿರುವಂತಹ ಒಂದು ಸಂಸ್ಥೆ ರಾಷ್ಟ್ರೋತ್ಥಾನ ಪರಿಷತ್. ಇಂದು ಉನ್ನತ ಶಿಕ್ಷಣದಲ್ಲಿ ಮಾನವೀಯ ಮೌಲ್ಯಗಳು ಕುಸಿತವಾಗ್ತಾ ಇದೆ ಅನ್ನುವಂಥದ್ದು ಕೂಡ UGC ಇಂದ ಕೂಡ ಕಳವಳ ವ್ಯಕ್ತವಾಗ್ತಾ ಇತ್ತು. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ, ವಿಶೇಷವಾಗಿ ಉನ್ನತ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಮತ್ತು ಅದರೊಟ್ಟಿಗೆ ಮೌಲ್ಯಯುತವಾದ ಶಿಕ್ಷಣವನ್ನು ಕಲಿಕೆಗೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ನೆಲ್ಸನ್ ಮಂಡೇಲರು ಒಂದು ಕಡೆಯಲ್ಲಿ ಹೇಳ್ತಾರೆ, ಶಿಕ್ಷಣ ಅನ್ನುವಂಥದ್ದು ಮಾತ್ರ ಈ ಜಗತ್ತನ್ನ ಬದಲಿಸಬಲ್ಲಂತ ಏಕೈಕ ಸೂತ್ರವಾಗಿರ್ತಾ ಇದೆ ಅನ್ನೋದಾಗಿ. ಹಾಗಾಗಿ ಆ ಶಿಕ್ಷಣ ಕ್ಷೇತ್ರದಲ್ಲಿ ಮಂಚೂಣಿಯಾಗಿರುವಂತ ಇಂಥದ್ದೊಂದು ಸಂಸ್ಥೆಯ ಸಹಯೋಗದೊಂದಿಗೆ ನಾವು ಕಾರ್ಯಕ್ರಮ ಮಾಡುವಂಥದ್ದು ಹೆಮ್ಮೆ ತಂದಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಶಯವಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಾವು ಬರಬೇಕು ಅನ್ನೋದಾಗಿ ಎನ್ ರವಿಕುಮಾರ್ ಇವರನ್ನ ವಿನಂತಿಸಿಕೊಂಡಾಗ ಶ್ರೀಯುತರು ಬಹಳ ಹೆಮ್ಮೆಯಿಂದ, ಪ್ರೀತಿಯಿಂದ ಒಪ್ಪಿಕೊಂಡು, ಮುಖ್ಯ ಸಚೇತಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಇವರು ಸಕಾಲದಲ್ಲಿ ನಮ್ಮ ವೇದಿಕೆ ಮೇಲಿದ್ದಾರೆ. ಸಮಸ್ತ SBM ಕಾಲೇಜಿನ ವಿದ್ಯಾರ್ಥಿ ಒಕ್ಕೂಟದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸಂಸ್ಥೆಯ ನೆಚ್ಚಿನ ಅಧ್ಯಕ್ಷ ಅಂತ ಶ್ರೀಯುತ ಕೃಷ್ಣಮೂರ್ತಿ ಭಟ್ ಶಿವಾನಿ ಅವರು ವಹಿಸಿಕೊಂಡಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸುರೇಶ್ ಹೆಗಡೆ, ಖ್ಯಾತ ದಂತ ವೈದ್ಯರು ಕುಮಟಾ, ಇವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೇನೆ ಉಪನ್ಯಾಸಕ ಮಾಲಿಕೆಯಲ್ಲಿ 2 ಉಪನ್ಯಾಸಗಳನ್ನ ನೀಡಲಿಕ್ಕೆ ಆಗಮಿಸಿದಂತ ಶ್ರೀಯುತ ಆದರ್ಶ್ ಗೋಖಲೆ ಅವರ ಭಾಷಣವನ್ನ ತಾವು ವಿಡಿಯೋಗಳ ಮೂಲಕವಾಗಿ ಸಾಕಷ್ಟು ಕೇಳಿರಬೇಕು ಈಗಾಗಲೇ ಕೂಡ. ಅವರು ಕೂಡ ತಮಗೆ ಉದ್ದೇಶಿಸಿ ಮಾತನಾಡಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಆದರ್ಶ್ ಗೋಖಲೆ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇನ್ನೋರ್ವರು ಶ್ರೀ ಅಶ್ವಿನ್ ಭಟ್ ಬರಬೇಕಾಗಿತ್ತು, ಇನ್ನೊಂದು ಗೋಷ್ಠಿ ನಡೆಯಬೇಕಾಗಿತ್ತು. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಥೆಯ ಕಾರ್ಯದರ್ಶಿಗಳಂತ SM ಭಟ್ ಅವರು ವೇದಿಕೆ ಮುಂಭಾಗದಲ್ಲಿದೆ, ಅವರಿಗೂ ಕೂಡ ಸ್ವಾಗತ. ನನ್ನ ವಿದ್ಯಾರ್ಥಿಗಳು ಹಾಗೂ ಇಂದಿನ ಪ್ರಾಚಾರ್ಯರು ಡಾಕ್ಟರ್ SS ಹೆಗಡೆ ಅವರು ವೇದಿಕೆ ಮುಂಭಾಗದಲ್ಲಿದ್ದಾರೆ, ಅವರನ್ನು ಕೂಡ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಯೂನಿಯನ್ ಉಪಾಧ್ಯಕ್ಷ ಅಂತ ಪ್ರೊಫೆಸರ್ ಅನಂತಮೂರ್ತಿ ಅವರಿದ್ದಾರೆ, ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿ ನಾಯಕರ, ನಿಮ್ಮ ಮುಖಂಡ GS ಜನರಲ್ ಸೆಕ್ರೆಟರಿ ಆಗಿ ಅಜಯ್ ಗೌಡ ಅವರಿದ್ದಾರೆ, ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಭಿಷೇಕ್, ಈ ಕಾರ್ಯಕ್ರಮದ ರೂವಾರಿಗಳು ಅಭಿಷೇಕ್ ವೇದಿಕೆ ಮೇಲಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಶಯ.
ಸುಭಾಷಿತವನ್ನು ಹೀಗೆ ಹೇಳ್ತದೆ, ಗತ ಶೋಕಂ ನ ಪೂರ್ವೀತ ಭವಿತಂ ನೈವ ಚಿಂತೆ ವರ್ತಮಾನೇಶು ಕಾಲೇಶು ವರ್ತಯಂತು ವಿಚಕ್ಷಣ ಅನ್ನೋದಾಗಿ. ಆಗಿ ಹೋದ ಬಗ್ಗೆ ವಿಚಾರ ಮಾಡಬಾರದಂತೆ, ಆಗುವುದರ ಬಗ್ಗೆ ಭವಿಷ್ಯದ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಬಾರದು. ಆದರೆ ವರ್ತಮಾನ ಕಾಲವನ್ನ ಏನೆಲ್ಲ ಅವಕಾಶಗಳು ಸಿಗ್ತದನ್ನ ಬಳಸಿಕೊಳ್ಳುವಂಥದ್ದು ಪ್ರಾಜ್ಞರ ಲಕ್ಷಣವಾಗ್ತದೆ ಅನ್ನುವಂಥದ್ದು ಸುಭಾಷಿತದ ತಾತ್ಪರ್ಯವಾಗ್ತದೆ. ವ್ಯಕ್ತಿ ಯಾವಾಗಲೂ ಕೂಡ ವ್ಯಕ್ತಿಯೊಬ್ಬ ಯಶಸ್ವಿಯಾಗಲು ಪ್ರಯತ್ನ ಪಡಬಾರದಂತೆ, ಬದಲಾಗಿ ಮೌಲ್ಯಯುತ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಮಾಜದಲ್ಲಿ ಪ್ರಯತ್ನಿಸಬೇಕು. ಇಂಥ ರಾಷ್ಟ್ರೋತ್ಥಾನದ ಸಂಘಟನೆಯೊಂದಿಗೆ, ರಾಷ್ಟ್ರೋತ್ಥಾನದ ಅವಿಭಾಜ್ಯ ಸಂಬಂಧದೊಟ್ಟಿಗೆ ಅಂತ ಶಿಕ್ಷಣದ ಮೌಲ್ಯವನ್ನು ಕೂಡ ನಾವು ಸಾಧಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ರಾಷ್ಟ್ರೋತ್ಥಾನ ಪರಿಷತ್ನ ಪರಿಚಯ ಆಗಲಿ ಅನ್ನುವಂಥ ಹೆಗ್ಗಳಿಕೆಯೊಂದಿಗೆ ಈ ಒಂದು ಕಾರ್ಯಕ್ರಮ ನಾವು ಸಂಯೋಜಿಸಿದ್ದೇವೆ. ಮತ್ತೊಮ್ಮೆ ಈ ಆಲಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇರಬೇಕಾಗಿತ್ತು. ಪ್ರಾಯಶಃ ಪಿರಿಯಡ್ ಅನ್ನು ನಾವು ಮೊಟಕುಗೊಳಿಸಿದ ಉದ್ದೇಶ ಎಲ್ಲ ವಿದ್ಯಾರ್ಥಿಗಳಿಗೆ ಇದರ ಬೆನಿಫಿಟ್ ಸಿಗಬೇಕು ಅನ್ನೋದಾಗಿ. ಆದಾಗ್ಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ BA, BCom, BBA, BCA ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. MCA ಪರೀಕ್ಷೆ ನಡೀತಾ ಇದೆ, PG ಪರೀಕ್ಷೆ. ಹಾಗಾಗಿ ಕೆಲವು ವಿದ್ಯಾರ್ಥಿಗಳ ಪರೀಕ್ಷೆಯನ್ನ ಹಾಜರಾಗ್ತಾ ಇದ್ದಾರೆ. ಆ ಎಲ್ಲ ಸಮಸ್ತ ವಿದ್ಯಾರ್ಥಿಗಳನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ನನ್ನ ಕಲೀಗ್ಸ್ ಸಾಕಷ್ಟು ಜನ ಹಿರಿಯ ಉಪನ್ಯಾಸಕ ಮಿತ್ರರಿದ್ದಾರೆ, ತಮಗೂ ಕೂಡ. ಹಾಗೇನೆ ಪ್ರಶಾಂತ್ ಮೂಡಲ್ಮನೆಯವರು ನಿರ್ವಾಣ ಡೆಸ್ಕ್ ನಲ್ಲಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಪ್ರಸಾದ್ ಅವರು PU ಕೋಆರ್ಡಿನೇಟರ್ ಆಗಿ ನಮ್ಮ ಪ್ರೆಸ್ ವತಿಯಿಂದ ಕೂಡ ಅವರು ಇದ್ದಾರೆ. ಹಾಗೇನೆ ಪ್ರೆಸ್ ಮೀಡಿಯಾ ಪೀಪಲ್ಗಳು ಇದ್ದಾರೆ, ಮಂಜುನಾಥ್ ಭಂಡಾರಿ ಅವರು ಇದ್ದಾರೆ, ಡಾಕ್ಟರ್ MG ಅವರು ಬರಬೇಕಾಗಿತ್ತು, ಅವರು ಇದ್ದಾರೆ, ಪ್ರಸಾದ್ ಅವರು ಇದ್ದಾರೆ. ಎಲ್ಲರನ್ನೂ ಕೂಡ ಹೃತ್ಪೂರ್ವಕ ಸ್ವಾಗತಿಸಿ ನನ್ನ ಸ್ವಾಗತದ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಾಚಾರ್ಯರಾದ